ಬನ್ನಿ ಡಿ ಕೆ ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ನೋಡೋಣ. ನಮ್ಮ ಅಧಿಕಾರಿಗಳ ಹತ್ರ ನಮ್ಮ ಪ್ರತಿನಿಧಿಗಳ ಹತ್ರ ಚರ್ಚೆ ಮಾಡಿದ್ದೇವೆ. ಸೊ ಈಗೇನು ಫಸ್ಟು 5,000 TCD ಇದೆ ಅದನ್ನು ಕಂಪ್ಲೀಟ್ ವಯಬಲ್ ಮಾಡಲಿಕ್ಕೆ ಅದನ್ನು ಮಾಡೋಂಥದ್ದು ಒಂದು ಅಭಿಪ್ರಾಯ ಬಂದಿದೆ. ಮುಂದಕ್ಕೆ ನಾವೆಲ್ಲ ಕೂತ್ಕೊಂಡು ಶುಗರ್ ಮಿನಿಸ್ಟ್ರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನಾವೆಲ್ಲ ಕೂತ್ಕೊಂಡು ಇನ್ನೊಂದು ರೌಂಡ್ ಮಾತಾಡಿ ನಮ್ಮ ಸ್ಥಳೀಯ ಶಾಸಕರು ರವಿಯವರು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. 277 ಶಾಸಕರನ್ನ ಕೊಂಡ್ಕೊಂಡಿದ್ದಾರೆ ಅಂತ. ಇವ್ರು ಯಾವತ್ತಾರು ಕರ್ನಾಟಕದಲ್ಲಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ದಾರಾ? 2008 ಇರ್ಬೋದು, 2018, 19 ಇರ್ಬೋದು. ಯಾವತ್ತಾರು ಜನರ ಆಶೀರ್ವಾದ ಇದೆ ಅವರಿಗೆ? ನಾವು 2013 ಜನರ ಆಶೀರ್ವಾದ ತಗೊಂಡಿದ್ದೀವಿ, 2023 ಜನರ ಆಶೀರ್ವಾದ ತಗೊಂಡಿದ್ದೀವಿ. ಜನರು ಸಂಪೂರ್ಣ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದಿರೋದು. ಅವ್ರಿಗೆ ಏನಾಗಿದೆ ಅಂತಂದರೆ, ಈಗ ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡಿದ್ರು, ನಾವು ಜಾರಿ ಮಾಡೋದು. ನೇರವಾಗಿ ವಿರೋಧ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಅವ್ರಿಗೆ ದಮ್ಮಿದ್ರೆ ಗ್ಯಾರಂಟಿ ಯೋಜನೆಗಳು ಜನ ವಿರೋಧಿ, ಬಡವರು ವಿರೋಧಿ, ನಿಲ್ಲಿಸ್ಬಿಡಿ ಅಂತ ಹೇಳಿ ನೋಡೋಣ. ಇಂಡೈರೆಕ್ಟಾಗಿ ಅವಕ್ಕೆ ಅವ್ರನ್ನ ವಿರೋಧ ಮಾಡೋದು. ಸರ್, ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಸರ್? ಬಹುಶಃ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಸಡಿಲವಾಗತ್ತೆ ಅನ್ನುವಂಥ ರಾಜಕೀಯ ಚಿಂತನೆ ಏನಾದ್ರು ಇದೆಯಾ? ನಿಮ್ಮನ್ನೇ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇರೋ ಬಗ್ಗೆ ಹೇಳ್ತಿದ್ದೀರಿ ನೀವು. ಇವತ್ತು ಬಂದಿಲ್ಲ, 4 ದಶಕಗಳ ಕಾಲದಿಂದ ನಾನು ರಾಜಕೀಯದಲ್ಲಿದ್ದೇನೆ. ನಂಬರ್ 1, ಬರೀ ರಾಜಕೀಯದಲ್ಲೇ ಇಲ್ಲ, 83ರಲ್ಲಿ MLA ಆಗಿ ಇವತ್ತಿನವರೆಗೂ 9 ಚುನಾವಣೆಗಳಲ್ಲಿ ಗೆದ್ದಿದ್ದೀನಿ. ನಾನು 84ರಲ್ಲಿ ಮಿನಿಸ್ಟರ್ ಆದವನು, 1984 ಮಿನಿಸ್ಟರ್ ಆದವನು. ಸೊ ಇಲ್ಲಿವರೆಗೆ ಸುಮಾರು 1984ನಲ್ಲಿ 40 ವರ್ಷಗಳ ಕಾಲ ನಿರಂತರವಾಗಿ ಮಂತ್ರಿಯಾಗಿದ್ದೀನಿ. ಮಧ್ಯೆ ಸೋತಿದ್ದೀನಿ, ಅದು ಬೇರೆ, ಬಟ್ ಮಂತ್ರಿಯಾಗಿದ್ದೀನಿ. 15 ಬಜೆಟ್ಗಳನ್ನು ಮಂಡಿಸಿದ್ದೀನಿ. ಇದು 2ನೇ ಟರ್ಮ್ ಮುಖ್ಯಮಂತ್ರಿ ಆಗ್ತಾ ಇರೋದು ನಾನು. ನನಗೆ ಆಸ್ತಿ ಮೌಲ್ಯ ವ್ಯಾಮೋಹ ಇದ್ದಿದ್ರೆ ಕೋಟಿಗಟ್ಟಲೆ ಹಣ ಮಾಡ್ಬೋದಾಗಿತ್ತಲ್ವ? ಅವಕಾಶ ಇತ್ತಲ್ಲ ಭ್ರಷ್ಟಾಚಾರ ಮಾಡಬೇಕು ಅನ್ನೋಗಿದ್ರೆ. ನಾನು ಕಳಂಕರಹಿತವಾಗಿ, ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಜೀವನವನ್ನು ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೇನೆ. 4 ದಶಕಗಳಿಂದ ಸ್ವಚ್ಛವಾಗಿ ಇಟ್ಕೊಂಡು ಬಂದಿದ್ದೇನೆ. ಇದನ್ನು ಸಹಿಸೋಕ್ಕಾಯ್ತಲ್ಲ BJPಯವ್ರಿಗೆ. ಬಿಕಾಸ್ BJPಯವ್ರು ಇದ್ದಾರಲ್ಲ, ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು ಅವರು. JDSನವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಎದ್ದವರು. ರಾಜ್ಭವನ್ ಬಗ್ಗೆ ಮಾತಾಡಿದ್ರಿ. ರಾಜ್ಭವನದಿಂದ ನಿಮಗೆ ನೋಟಿಸ್ಗಳನ್ನ ಕೂಡ ನೀಡಲಾಗಿದೆ. ಒಂದು ಕಡೆಗೆ ಅದೇ ದಿನ ಕಂಪ್ಲೇಂಟ್ ದಾಖಲಾಗುತ್ತೆ, ಅದಾದ ಬಳಿಕ ಅದೇ ದಿನ ನೋಟಿಸ್ ಬರುತ್ತೆ. ಈಗಿನ ನಡೆಯೋ ಬಗ್ಗೆಯೂ ಕೂಡ ನೀವು ಹೇಳಿದ್ರಿ, ರಾಜ್ಭವನ BJP ಕಚೇರಿ ಆಗ್ತಾ ಇದೆ, ಅವರನ್ನು ಬಳಸ್ಕೊಳ್ಳಾಗ್ತಾ ಇದೆ ಅಂತ, ಪೊಲಿಟಿಕೈಸ್ ಮಾಡಲಾಗ್ತಿದೆ ಅಂತ. ಈಗಲೂ ಆತಂಕ ಇದೆಯಾ ಸರ್ ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ? ಅದನ್ನು ನೀವು ಎದುರಿಸೋದಕ್ಕೂ ರೆಡಿ ಆಗಿದ್ದೀರಾ? ದಿ ಕಂಪ್ಲೇಂಟ್ ಇಟ್ ಸೆಲ್ಫ್ is not given by the credible lead person, number 1. Number 2, there is no truth. There is no truth in that complaint. ನನ್ನ ಪ್ರಕಾರ ರಾಜ್ಯಪಾಲರು ಈಗಲೂ ಕೂಡ ವಿಶ್ವಾಸ ಇದೆ. ನನ್ನ ಪ್ರಕಾರ ಅವರ ಅಪ್ಲಿಕೇಶನನ್ನು, ಅವರ ಕಂಪ್ಲೇಂಟನ್ನು ರಿಜೆಕ್ಟ್ ಮಾಡ್ತಾರೆ ರಾಜ್ಯಪಾಲರು ಅಂತ. ಯಾಕಂತಂದರೆ ನಾವು ಯಾಕೆ ಸ್ವಲ್ಪ ರಿಯಾಕ್ಟ್ ಮಾಡೋದು ಅಂತಂದರೆ, ಈಗ 11:15 ಆ ವ್ಯಕ್ತಿ ಅಬ್ರಾಹಿಮನ್ ಅವರು ಕಂಪ್ಲೇಂಟ್ ಕೊಡ್ತಾರೆ. ರಾತ್ರಿ 9:30, 10 ಗಂಟೆಗೇ ನನ್ನ ಮೇಲೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಅಂದರೆ ರಾಜ್ಯಪಾಲರ ಮೇಲೆ ಭಾಳ ಒತ್ತಡ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಜೊಲ್ಲೆ ಮೇಲೆ, ಶಶಿಕಲಾ ಜೊಲ್ಲೆ, ನಿರಾಣಿ ಮೇಲೆ, ಕುಮಾರಸ್ವಾಮಿ ಮೇಲೆ ಭಾಳ ದಿನಗಳಿಂದ ಇದೆ. ಯಾಕೆ ಅವ್ರಿಗೆ ಯಾಕೆ ಕೊಡಲಿಲ್ಲಪ್ಪ ಶೋಕಾಸ್ ನೋಟಿಸ್ ಕೊಡಲಿಲ್ಲ?
That shows there is a pressure from the center. ಇಷ್ಟಾದರೂ ಪ್ರಾಸಿಕ್ಯೂಷನ್ ಕೊಟ್ಟರೆ ಏನು ಮಾಡಿ? There is a conspiracy of BJP, JDS and the center government. ಇಷ್ಟಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ನೀವು ಲೀಗಲ್ ಬ್ಯಾಟಲ್ಗೆ ತಯಾರಾಗಿದ್ದೀರಾ ಸರ್? ನೋ, ಅದು ಬೇರೆ ಪ್ರಶ್ನೆ. ನನ್ನ ಪ್ರಕಾರ ಕೊಡೋಕ್ಕಾಗಲ್ಲ. ಬಿಕಾಸ್ ದೇರ್ ಇಸ್ ನೋ ಟ್ರೂತ್, ದೇರ್ ಇಸ್ ನೋ ಇಲಿಗಾಲಿಟಿ. ಸರ್, ಕೊನೆಯದಾಗಿ ಈ ಸಮಾಜವನ್ನು ಕೂಡ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ ಅಥವಾ ಸಮಾಜಕ್ಕೂ ಕೂಡ ಒಂದು ಸಂದೇಶ ರವಾನೆ ಮಾಡ್ತಿದ್ರಿ, ಹಿಂದುಳಿದವನು ಅನ್ನುವಂಥ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸಮಾಜ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದೆ ಅನ್ಸುತ್ತೆ. ಸಮಾಜಕ್ಕೂ ಅಂದರೆ ಜನಗಳಿಗೂ ಕೂಡ ಫೀಲ್ ಆಗ್ತಾ. ನೀವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನವರು ಆರೋಪ ಮಾಡೋರು ಜನ ನಂಬ್ತಾ ಇಲ್ಲ ಅಂತ. ಇದಕ್ಕೆ ಏನು ಹೇಳ್ತೀರಿ? ಒಂದು ಕಡೆಗೆ ಸಮಾಜವಾಗಿ, ಒಂದು ಕಡೆಗೆ ಅಹಿಂದವಾಗಿ. ನೋಡಪ್ಪ, ನನ್ನ ರಾಜಕೀಯ ಜೀವನನೇ ತೆರೆದ ಪುಸ್ತಕ. ಜನರಿಗೆ ಈಚ್ ಆ್ಯಂಡ್ ಎವ್ರಿ ಪೇಜ್ ಗೊತ್ತಾಗಿದೆ. ನನ್ನ ರಾಜಕೀಯ ಜೀವನ ಎಲ್ರಿಗೂ ಗೊತ್ತಿದೆ. ನಾನು ಆನೆಸ್ಟ್ ಆಗಿದ್ದೀನಿ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಸೊ ಆ ಕಾರಣದಿಂದಲೇ ಜನರು ಇವತ್ತು ನಮಗೆ 135+1 ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ ಕೊಟ್ಟದು. ಅಲ್ಲದ್ರೆ ಯಾಕೆ ಕೊಡ್ತಿದ್ರು? ನಮ್ಮ ಮೇಲೆ ವಿಶ್ವಾಸ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ, ನಾವು ಸ್ವಚ್ಛ ರಾಜಕಾರಣ ಮಾಡದೆ ಹೋಗಿದ್ರೆ ಯಾಕೆ ಕೊಡ್ತಾಯಿದ್ರು? ಆ ಹೊಟ್ಟೆ ಉರಿ ಅವರಿಗೆ, ಬಿ ಜೆ ಪಿಯವರಿಗೆ. ಸಿದ್ದರಾಮಯ್ಯನಿಗೆ 130, ಅವ್ರ ಪಕ್ಷಕ್ಕೆ 135 ಸ್ಥಾನಗಳನ್ನು ಕೊಟ್ಟರಲ್ಲ, ಮತ್ತೆ ಅಧಿಕಾರಕ್ಕೆ ಬಂದ್ಬಿಟ್ರಲ್ಲ ಅಂತ ಹೊಟ್ಟೆ ಉರಿ ಶುರುವಾಗ್ಬಿಟ್ಟದೆ. ಆ ಹೊಟ್ಟೆ ಉರಿಯಿಂದ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ನಾಳೆ ಕೊನೆಯದಾಗಿ, ನಾಳೆ ಬಿ ಜೆ ಪಿ ಪಾದಯಾತ್ರೆ ಮುಕ್ತಾಯವಾಗ್ತಾ ಇದೆ ಸರ್. ನಾಳೆ ಮೈಸೂರಿಗೆ ಬಂದು ಸೇರ್ತಾ ಇದ್ದಾರೆ. ಯಶಸ್ವಿ ಆಗ್ತಾರೆ ಅನ್ಸುತ್ತೆ ಅವರು ನಿಮ್ಮ ವಿರುದ್ಧ ಏನು ಪ್ರಚಾರ ಮಾಡ್ತಾರೆ? ರಾಜಕೀಯವಾಗಿ ಕೂಡ ಅವರನ್ನು ತಂತ್ರಗಾರಿಕೆ ಮಾಡ್ತಾರೆ. ನಾಳಿನ ಪಾದಯಾತ್ರೆ ಅಂತ್ಯಕ್ಕೆ ಏನು ಹೇಳ್ತೀವಿ? ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡೋದಕ್ಕೆ ನಂದೇನು ತಕರಾರಿಲ್ಲ. ತಪ್ಪುಗಳಿದ್ದರೆ ಮಾಡಲಿ. ನಾವು ಕೂಡ ಪಾದಯಾತ್ರೆ ಮಾಡಿದ್ದು. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಾವು ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ. ಮತ್ತು ದೇರ್ ವಾಸ್ ಎ ರಿಪೋರ್ಟ್ ಬೈ ಲೋಕಾಯುಕ್ತ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿದ್ರು. ಆಗ ಯಡಿಯೂರಪ್ಪನವರು ಪ್ರೇರಣಾ ಸಂಸ್ಥೆ ಟ್ರಸ್ಟಿಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು. ನಂಬರ್ 1. ನಂಬರ್ 2, ಡಿನೋಟಿಫೈ ಮಾಡಿಬಿಟ್ಟಿದ್ರು. ಆ ಕೇಸೇ ಬೇರೆ, ನಮ್ಮ ಕೇಸೇ ಬೇರೆ. ನಮ್ಮ ಕೇಸ್ನಲ್ಲಿ ಏನೇನು ಇಲ್ಲಿಗಾಲಿಟಿ ಇಲ್ಲ. ನಾನು ಎಲ್ಲಾದರೂ ಕೂಡ ಇದರಲ್ಲಿ ಆರ್ಡರ್ಸ್ ಮಾಡಿದ್ದೀನಾ? ಅಥವಾ ಲೆಟರ್ ಬರೆದಿದ್ದೀನಾ? ಯಾವುದೂ ಇಲ್ಲ. ಸುಮ್ಮನೆ ಊಹೆ ಮೇಲೆ, ಅಸಂಪ್ಷನ್ಗಳ ಮೇಲೆ ಮಾಡೋದಿದೆಯಲ್ಲ. ಕಾನೂನಲ್ಲಿ ಅವಕಾಶ ಇದೆಯಾ ಅದಕ್ಕೆಲ್ಲ? ಕಾನೂನು ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥದ್ದು ಇದು. ಓನ್ಲಿ ವಿತ್ ಎನ್ ಇಂಟೆನ್ಷನ್. ಶೋಷಿತ ವರ್ಗದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದ ನಮ್ಮ ಜೊತೆಗೆ ಮಾತಾಡಿ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮನ್ ವಿನೋದ್ ಜೊತೆಗೆ ಪ್ರಮೋದ್, TV9 ಮೈಸೂರು.